ನಾನು ಕೇಂದ್ರದ ಸಚಿವರ ಜೊತೆ ಮಾತಾಡಿದ್ದೀನಿ. ಆ ಸಂದರ್ಭದಲ್ಲಿ ನನ್ನ ಜೊತೆ ತೇಜಸ್ವಿ ಸೂರ್ಯ ಅವರು ಇದ್ದರು. ನಾವಿಬ್ಬರು ಮಾತಾಡಿದಿರಿ. ರಾಜ್ಯದ ಬೆಂಗಳೂರು ಜನ ಕಳೆದ ಬಾರಿ 100ಕ್ಕೆ 100% ಏರಿಕೆ ಮಾಡಿದ್ದೀರ. ಮತ್ತೆ ಏರಿಕೆ ಮಾಡೋವಂಥದ್ದು ಜನಗಳಿಗೆ ತೊಂದರೆ ಆಗ್ತಾ ಇದೆ. ಆದ್ದರಿಂದ ದಯವಿಟ್ಟು ಇದನ್ನು ಸ್ಟೇ ಮಾಡಿ, ಇದನ್ನು ಎನ್ಕ್ವೈರಿ ಮಾಡಿ ಅಂತ ಕೇಳಿದಿರಿ. ಅವರು ಸ್ಟೇ ಮಾಡ್ತೀನಿ ಅಂತ ಮಾಡಿದ್ದಾರೆ. ಸೊ ಎನ್ಕ್ವೈರಿ ಮಾಡ್ತಾರೆ, ಆಮೇಲೆ ತೀರ್ಮಾನ ಮತ್ತೆ ಈ ಕಮಿಟಿಗೆ ಹೋಗ್ತೈತೆ. ಸರ್, ಈಗ ಮತ್ತೆ ಗೊಂದಲ ಆಗುತ್ತೆ. ನೀವು ಹೇಳಿದ್ರೆ ಈಗ ಕೇಂದ್ರಕ್ಕೆ ಜವಾಬ್ದಾರಿ ಇಲ್ಲ, ಇದು ರಾಜ್ಯ ಸರ್ಕಾರ ಮಾಡಿದೆ. ಸರ್, ಈಗ ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದು ಕೂಡ ಕೇಂದ್ರ ಸರ್ಕಾರ. ಹೀಗಾಗಿ ದರ ಏರಿಕೆ ಅವ್ರು ಮಾಡಿಲ್ಲ ಅಂದ್ರೆ ತಡೆ ಹಿಡಿಯುವ ಅಧಿಕಾರ ಅವ್ರಿಗೆ ಇರುತ್ತೆ. ಸಹಜವಾದ ಜನಸಾಮಾನ್ಯರ ಪ್ರಶ್ನೆ ಬರ್ತದೆ. ಅದ್ರ ಬಗ್ಗೆ ಕ್ಲಾರಿಟಿ ಕೊಡಿ. ತಡೆ ಹಿಡಿದಿರೋದು ಯಾಕೆ? ಅಬ್ನಾರ್ಮಲ್ ಆಗಿ ಏರಿಸಿದ್ದಾರೆ ಅಂತ ಅಷ್ಟೇ. ಅದು ಕ್ಲಾರಿಫಿಕೇಶನ್ ಅದು ಕೊಡಬೇಕಾಗಿದ್ದು ರಾಜ್ಯ ಸರ್ಕಾರದ ಕರ್ತವ್ಯ, ಮತ್ತು ಏನು ಕಮಿಟಿ ಇದೆ ಫೇರ್ ಫಿಕ್ಸೇಷನ್ ಕಮಿಟಿ, ಅವ್ರ ಕರ್ತವ್ಯ. ಯಾಕಂದರೆ ಕೇಂದ್ರ ಸರ್ಕಾರದ್ದು 13% ಇದೆಯಲ್ಲ ಇದರಲ್ಲಿ. ಅದರಿಂದ ಕೇಂದ್ರ ಸರ್ಕಾರ ಜನಗಳ ಪರವಾಗಿ ಧ್ವನಿ ಎತ್ತಿದೆ ಅಷ್ಟೇ. ಸರ್, ಈಗ ಪ್ರಶ್ನೆ ಬಂದಿರೋದು ಕೇಂದ್ರದವ್ರಿಗೆ ಈ ಅಧಿಕಾರ ಏರಿಸಿದ್ದು, ಹಾಗಾಗಿ ಅವರೇ ಕಡಿಮೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ನಾನು ಅದಕ್ಕೆ ಉತ್ತರ ಕೊಟ್ಬಿಟ್ಟಲ್ಲ. ತಾತ್ಕಾಲಿಕ ತಡೆ ಅಷ್ಟೇ. MD ಯಾರಪ್ಪ? ಏರಿಕೆ ಮಾಡೋ ನಿಮ್ಮ MD ಯಾರು? ರವಿಶಂಕರ್ ಅವರು. ಅವ್ರನ್ನ ನೇಮಕ ಮಾಡಿರೋದು ಯಾರು? ನೀವೇ. ಏರಿಕೆ ಮಾಡಿರೋದು ಅವರೇ. ಮತ್ತು ಇದನ್ನು ಫೇರ್ ಫಿಕ್ಸೇಷನ್ ಕಮಿಟಿ ರೆಕಮೆಂಡ್ ಮಾಡಿದ ತಕ್ಷಣ ಇದನ್ನೇನ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಅನುಮೋದನೆ ತೊಗೊಂಡಿದ್ದಾರಾ? ಇಲ್ಲ. ಕೇಂದ್ರಕ್ಕೆ ಅನುಮೋದನೆ ಕೇಳಿಲ್ಲ ಇವರು. ಇವರೇ ರಾಜ್ಯನೇ ತೀರ್ಮಾನ ಮಾಡಿಬಿಟ್ಟದೆ ಏರಿಕೆ ಮಾಡಬೇಕು ಅಂತ. ತೋರಿಸಿ ಕೇಂದ್ರ ಸರ್ಕಾರದ ಅನುಮೋದನೆ ತೊಗೊಂಡಿದ್ದೀರಿ ಅಂತೇಳಿ ಕೇಳಿ. ಇಲ್ಲ ಫೇರ್ ಫಿಕ್ಸೇಷನ್ ಕಮಿಟಿ ಯಾರ ಕೇಂದ್ರ ಸರ್ಕಾರಕ್ಕೆ ಕಳಿಸಿದೆಯಾ? ಕೊಡಲಿ. ಕಳಿಸಿರೋದು MDಗೆ, ಆದೇಶ ಮಾಡಿರೋದು MD. ಈಗ ಆದೇಶ 5% ಏರಿಕೆ ಆದೇಶ ಮಾಡಿರೋದು ಕರ್ನಾಟಕದ MD. ರಾಜ್ಯ ಸರ್ಕಾರ ನೇಮಕ, ಕೇಂದ್ರ ಸರ್ಕಾರದ ಸೆಕ್ರೆಟರಿಯನ್ನು ಮಾಡಿದಾರಾ 5%? ಇಲ್ಲ. ಜನ ನಮ್ಗೆ ತೊಂದರೆ ಆಗಿದೆ ಅಂತ ಕಂಪ್ಲೇಂಟ್ ಬಂದಿದ್ದಕ್ಕೋಸ್ಕರ ಅದು ಕ್ಲಾರಿಫಿಕೇಷನನ್ನು ಕೇಳಿದ್ದಾರೆ ಕೇಂದ್ರ ಸರ್ಕಾರ. ಸ್ಟಾಪ್ ಮಾಡಿ. ತಾತ್ಕಾಲಿಕ ಅಷ್ಟೇ. ತಾತ್ಕಾಲಿಕ. ಸರ್, ನಿಮ್ಮ ಸಂಸದರು ಮೊನ್ನೆ ನಾವು ಕಡಿಮೆ ಮಾಡ್ತೀವಿ ಅಂತೇಳಿ ಟ್ವೀಟ್ ಮಾಡಿ ಇವತ್ತು ಬೆಳಿಗ್ಗೆ ಪ್ರೊಟೆಸ್ಟ್ ಮಾಡಿದ್ರೆ ಜನಸಾಮಾನ್ಯರಿಗೆ ಆಗೋ ಗೊಂದಲ ಸಹಜವಾಗಿ ನೀವೇ ದಾಳಿ ಮಾಡ್ಕೊಟ್ಟಂಗಲ್ವಾ? ಫಸ್ಟ್ ಟ್ವೀಟ್ ಮಾಡಿದ್ರಿ ನಾವು ಕಡಿಮೆ ಮಾಡ್ತೀವಿ ಅಂತ, ಇವತ್ತು ಪ್ರೊಟೆಸ್ಟ್ ಮಾಡಿದ್ರಿ ಖಾಲಿ ಟ್ರಂಕ್. ನೋಡಿ, ಅವರು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನು ಖಾಲಿ ಟ್ರಂಕ್ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರವನ್ನು ಅದಕ್ಕೆ ಅವರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಒಬ್ಬ MP ಆಗಿ ಅವ್ರ ರೈಟ್ಸ್ ಇದೆ, ಅದನ್ನು ಮಾಡಿದ್ದಾರೆ ಅಷ್ಟೇ. ಬೆಲೆ ಏರಿಕೆ ಮಾಡೋದು ಇಳಿಸೋ ಅಂಥದ್ದು ಈ ಕಮಿಟಿ, ಫೇರ್ ಫಿಕ್ಸೇಷನ್ ಕಮಿಟಿಗೆ ಸೇರಿದ್ದು. ಮತ್ತು ಇಲ್ಲಿ MD ಯಾರಿದ್ದಾರೆ, ರಾಜ್ಯ ಸರ್ಕಾರ ನೇಮಕ ಮಾಡಿರೋ MD, ಅವ್ರಿಗೆ ಸೇರಿದ್ದಷ್ಟೇ. ಯಾಕೆ ಹಂಗಾರೆ ಮುಖ್ಯಮಂತ್ರಿಗಳು ದುಡ್ಡು ಬರಬೇಕು ಅಂತ ಇಲ್ಲಿ ಬಾಯ್ ಬಡ್ಕೊಂಡವ್ರಲ್ಲ? ಯಾಕೆ ಒಂದು GST ಮೀಟಿಂಗ್ ಹೋಗಿಲ್ಲ? ಒಂದು GST ಮೀಟಿಂಗ್ ಯಾಕೆಲ್ಲ ಹೋಗಿಲ್ಲ? ಪ್ರೈಮ್ ಮಿನಿಸ್ಟರ್ ಕರೆದಂಥ ಒಂದು ಸಭೆಗೂ ಹೋಗಿಲ್ಲ ಇವರು. ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಅದಕ್ಕೆ ಉತ್ತರನೇ ಕೊಟ್ಟಿಲ್ಲ ಅವರು. ಆಯ್ತಪ್ಪ, ನಿಮ್ಗೆ ಕಡಿಮೆ ಆಗಿದೆ ಅಂತ ಹೇಳ್ತಿರಲ್ಲ, ಒಂದು ಶ್ವೇತಪತ್ರವನ್ನು ಬಿಡುಗಡೆ ಮಾಡಿ. GSTಯಲ್ಲಿ ರಾಜ್ಯ ಸರ್ಕಾರಕ್ಕೆ ಎಷ್ಟು ಹಣ ಬಂದಿದೆ ಬಿಡುಗಡೆ ಮಾಡಿ. ರೈಲ್ವೆ ಯೋಜನೆಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಎಷ್ಟು ಹಣ ಬಂದಿದೆ, ನ್ಯಾಷನಲ್ ಹೈವೇಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಎಷ್ಟು ಹಣ ಬಂದಿದೆ, ಕೃಷಿ ಇಲಾಖೆಗೆ ಎಷ್ಟು ಹಣ ಬಂದಿದೆ ಕೇಂದ್ರ ಸರ್ಕಾರದಿಂದ, ಪವರ್ ಡಿಪಾರ್ಟ್ಮೆಂಟ್ಗೆ ಎಷ್ಟು ಹಣ ಬಂದಿದೆ, ರೂರಲ್ ಡೆವಲಪ್ಮೆಂಟ್ಗೆ ಎಷ್ಟು ಹಣ ಬಂದಿದೆ, ಅರ್ಬನ್ ಡೆವಲಪ್ಮೆಂಟ್ಗೆ ಎಷ್ಟು ಹಣ ಬಂದಿದೆ, ಬಿಡುಗಡೆ ಮಾಡಿ. GST ಬಂದಿಲ್ಲ ಅಂತಿರಲ್ಲ, ಇದೆಲ್ಲ ಕೇಂದ್ರ ಸರ್ಕಾರ ತಾನೇ ದುಡ್ಡು. ರೈಲ್ವೆ ರಾಜ್ಯಕ್ಕೆ ಕೊಡ್ತಾ ಇರೋದು ಕೇಂದ್ರ ಸರ್ಕಾರದೇ ದುಡ್ಡು. ಇದುವರೆಗೂ ಕೇಳಿರೋ ಅಂಥ ಯೋಜನೆಗಳಿಗೆ
ಜಮೀನು ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ಸ್ಯಾಂಕ್ಷನ್ ಮಾಡಿದೆ, ರೈಲ್ವೆ ಯೋಜನೆಗಳನ್ನು ಸ್ಯಾಂಕ್ಷನ್ ಮಾಡಿದೆ. ಇದುವರೆಗೂ ಲ್ಯಾಂಡ್ ಕೊಡೋಕ್ಕಾಗಿಲ್ಲ, ಯಾಕಂದರೆ ಹಣ ಇಲ್ಲ ಇವ್ರ ಹತ್ರ. ಪಾಪರ್ ಔಟವ್ರೆ, ಅಕ್ವೈರ್ ಮಾಡಬೇಕಲ್ಲ ಲ್ಯಾಂಡ್ನ, ಲ್ಯಾಂಡ್ ಅಕ್ವೈರ್ ಮಾಡಿ ಕೊಡಬೇಕು. ದುಡ್ಡಿಲ್ಲ ಇವ್ರ ಹತ್ರ, ಪಾಪರ್ ಔಟ್ ಇದ್ದಾರೆ. ಅದಕ್ಕೆ ರೈಲ್ವೆ ಲೈನಿಗೆ ಕೊಡ್ತಾ ಇಲ್ಲ ಇವರು. ಬಿಡುಗಡೆ ಮಾಡಲಿ ಶ್ವೇತಪತ್ರವನ್ನು. ಇದುವರೆಗೂ ಎಷ್ಟು ಹಣ ಕಳೆದ ಮೋದಿಯವರು 10 ವರ್ಷದಲ್ಲಿ ಕರ್ನಾಟಕಕ್ಕೆ ಎಲ್ಲ ಇಲಾಖೆಗೆ, ಯಾಕಂದರೆ ಎಲ್ಲ ರೆಕಾರ್ಡ್ ಇರ್ತದೆ, ಎಲ್ಲ ಇಲಾಖೆಗೆ ಕರ್ನಾಟಕದಲ್ಲಿ ಯಾವ್ಯಾವ ಇಲಾಖೆ ಇದೆ ಎಲ್ಲ ಇಲಾಖೆಗೆ ಕೇಂದ್ರ ಸರ್ಕಾರದಿಂದ ಎಷ್ಟು ಹಣ ಬಂದಿದೆ ಬಿಡುಗಡೆ ಮಾಡಲಿ. ಅದೇ ರೀತಿ ಹಿಂದೆ ಕಾಂಗ್ರೆಸ್ ಇತ್ತಲ್ಲ 10 ವರ್ಷ, ಮನಮೋಹನ್ ಸಿಂಗ್ ಪುಣ್ಯಾತ್ಮ, ಅವಿದ್ದಾಗ 10 ವರ್ಷ ಎಷ್ಟು ಹಣ ಬಂದಿದೆ ಯಾವ ಇಲಾಖೆಗೆ ಜನಗಳ ಮುಂದೆ ಇಟ್ಟುಬಿಡೋಣ, ಮುಗ್ದೋಯ್ತು. ಜನ ತೀರ್ಮಾನ ಮಾಡಲಿ, ಹಣ ಬಂದಿದೆಯೋ ಇಲ್ಲೋ ಅನ್ನೋದು ತೀರ್ಮಾನ ಮಾಡಲಿ.